ಬರ್ತೀವೋ ಇಲ್ವೋ ಅನ್ನೋ ಡೌಟ್ ಆಗೋಗಿತ್ತು. ಎಲ್ಲೋ ಕಳೆದೋಗ್ಬಿಟ್ಟಿದ್ದೀವಿ. ಯಪ್ಪ ಟೆನ್ಷನ್ ಆಗ್ತಾ ಇದೆ. ಅಕಸ್ಮಾತ್ ಮುರಿದೋಗಿದ್ರೆ ನದಿ ಒಳಗೆ ಹೊಟ್ಟೋಗ್ತಾ ಇದ್ವಿ. ಅಯ್ಯೋ ಬೀಜ ಬಾಯಿ ಬಂದಿರ್ತೀನಿ. ಮೀಟರ್ ಆಫ್ ಆಗ್ತಾಯಿದೆ. ಆದರೆ ಇಲ್ಲಿ ಹಲ್ಲುಜ್ಜೋದು ಹೇಗೆ, ಇಲ್ಲಿ ತೊಳ್ಕೊಳ್ಳೋದು ಹೆಂಗೆ, ಇಲ್ಲಿ ಉಚ್ಚೋದು ಹೆಂಗೆ. ಇವತ್ತಿನ ಬೆಳಗ್ಗೆ ತಿಂಡಿಗೆ ಭಯಾನಕ ಸೈಜ್ ಇದೆ ಕುದುರೆ. ಹಸುವಿಗೆ ಮೇವು ಹಾಕೋದಕ್ಕೆ ರೆಡಿ ಆಗಿದ್ದೀವಿ. ಮನೆ ಒಳಗೆ ಬಂದಿದ್ದೀವಿ. ಹಾಯ್ 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 ಹಾಯ್. ನೋಡಿ ಸ್ಟವ್ ಇದು. ಈಗ ಇಲ್ಲೂ ನನ್ನ ಶೂ ಬಗ್ಗೆ ಡಿಸ್ಕಷನ್ ಆಗ್ತಾಯಿದೆ. ಬರ್ತಿದ್ದಂಗೆ ಮೇಡಮ್ ಏನೋ ಚಾಕ್ಲೇಟ್ ಕೊಟ್ಟರು. ಥ್ಯಾಂಕ್ ಯು, ಧನ್ಯವಾದ. ಇಂಡಿಯಾ ಇಂಡಿಯಾ ಇಸ್ಪ್ಯಾನ್ಯುಯಲ್ ಸ್ಪೇನ್. ನೋಡಿ ಇಲ್ಲಿ ಮಧ್ಯ ಇದನ್ನ ಒಲೆಯಾಗೂ ಬಳಕೆ ಮಾಡ್ತಾರೆ. ಇದನ್ನ ಈ ಒಂದು ಗಿರ್ಗೆ ಹೀಟ್ ಪ್ರೊವೈಡ್ ಮಾಡೋದಕ್ಕೂ ಮಾಡ್ತಾರೆ. ಸೂಪ್ ಬಿಸಿ ಮಾಡ್ತಾರೆ ಇವಾಗ. ಸೊ ಎಲ್ಲರೂ ಕೂತ್ಕೊಂಡು ಓಡ್ಕ ಹಾಕ್ತಾ ಇದ್ದಾರೆ, ನಮಗೂ ಓಡ್ಕ ಹಾಕ್ಸ್ತಾ ಇದ್ದಾರೆ. ಈಗ ಸಂಜೆಯ ಕೆಲಸ ಏನಂದರೆ ಹಸುವಿಗೆ ಮೇವು ಹಾಕೋದು. ನಾವಿವಾಗ ಹಸುವಿಗೆ ಮೇವು ಹಾಕೋಕೆ ಹೋಗ್ತಾ ಇದ್ದೀವಿ ಆಚೆಗೆ. ಬನ್ನಿ ಹೋಗೋಣ. ಊಟ ತಿಂಡಿ ಎಲ್ಲ ಕೊಟ್ಟು ಕೈಗೆ ಕೆಲಸ ಕೊಟ್ಟಿದ್ದಾರೆ. ಆಚೆ ಬಂದರೆ ದುನಿಯಾ ಹೆಂಗಿದೆ ನೋಡಿ. ಅಯ್ಯೋ 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 ಅಯ್ಯೋ, ಹಸುಗಳೆಲ್ಲ ಊಟಕ್ಕೆ ಕಾಯ್ತಾ ಇವೆ. ಇಲ್ಲಿ ನೋಡ್ರಿ ಸಿಂಹ ಕೂತಿದೆ. ಬಾ. ಏನ್ರಿ ಇದು, ಹಸುನಾ ಗೂಳಿನ ಏನು ಹೆಂಗಿದೆ ಇದು? ಹಸುವಿಗೆ ಮೇವು ಹಾಕೋದಕ್ಕೆ ರೆಡಿ ಆಗಿದ್ದೀವಿ. ಹೆಂಗಿದೆ ನೋಡ್ರಿ ಹಸುಗಳು ಇಲ್ಲಿದು. ಲೋಕಲ್ ಪಕ್ಕ. ಯಪ್ಪ ಊಟ ಇದರೊಳಗೆ ಊಟ ಇದೆ. ನಾವೇ ಕಟ್ಟಕ್ಕೆ ಹೋದ್ರೆ ಕುಂಬಿಡುತ್ತಂತೆ. ಇದು ಫರ್ ನೋಡಿ ಹೆಂಗಿದೆ ಹಸುಗಳ ಮೇಲೆ. ಲೊಕೇಶನ್ ನೋಡಿ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಇಂಥ ಅನುಭವ ಮಂಗೋಲಿಯಾಗೆ ಕಾಲಿಡ್ತಿದ್ದಂಗೆ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ ಇದು ಕರು ರೀ. ಇದು ಹಸು ಅಲ್ಲ, ಇದು ಕರು. ಅಯ್ಯಪ್ಪ, ಆ ಕಡೆ ಮೇಕೆಗಳು, ಅದ್ರ ಹಿಂದೆ ಅಯ್ಯೋ ಎಷ್ಟಿದೆ ರೀ. ಯಪ್ಪ ಹೆಂಗಿದೆ ನೋಡಿ ಫೋರ್ ಇದ್ರ ಮೇಲೆ. ಇಲ್ಲಿ ನೋಡಿ ಕುದುರೆ. ನೆಕ್ಸ್ಟ್ ಲೆವೆಲ್ ಇದು. ಕುದುರೆ ನೋಡಿ ಹೆಂಗಿದೆ. ಡುಮ್ಮಿಗೆ ಭಯಾನಕ ಸೈಜ್ ಇದೆ ಕುದುರೆ. ಹಾಂ ಏನೋ ನಿನ್ನ ಹೆಸರು? ಹಾಯ್. ಎಂಥ ಜಾಗ ರೀ, ಎಂಥ ಜೀವನ ಇರೋದು. ಯಪ್ಪ ನಂಬಕ್ಕೆ ಅಸಾಧ್ಯ. -35 ಡಿಗ್ರಿ ತಾಪಮಾನದಲ್ಲಿ ಈ ರೀತಿ ಬದುಕೋದು ಭಾರಿ ಕಷ್ಟ ಇದೆ. ಇಲ್ಲಿ ಹಸು, ಎಮ್ಮೆ, ಕುರಿ, ಕುದುರೆ ಎಲ್ಲದನ್ನು ಸಾಕೋದು ಭಾರಿ ಕಷ್ಟ ಇದೆ. ಅದು ಹೆಂಗಿರ್ತಾರೋ, ಹೆಂಗೆ ಬದುಕ್ತಾರೋ. ಇಲ್ಲಿಂದ ಸಂಪರ್ಕನೇ ಇಲ್ಲ ಜನಕ್ಕೆ. ನಾವು ತಂದಿರೋ ನೋಡಿ, ಯಾರೋ ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ. ಅವ್ರದ್ದೊಂದು ಕಾರು, ನಮ್ದೊಂದು ಕಾರು ಬಿಟ್ಟರೆ ಇನ್ನೇನೂ ಇಲ್ಲ ಇಲ್ಲಿ. ಹಸುಗಳ ಕೊಟ್ಟಿಗೆ ಯಾವ ರೀತಿ ಇದೆ ನೋಡಿ. ಜೀವನದ ಪಯಣದಿ ನೀ ನಡೆದರು ಬಿದ್ದು ಎದ್ದು, ಅಥವಾ ದುಡುಕಿದರು ಎದ್ದು ಬಿದ್ದು, ಕೆರಳಿದರು ಹರಿಹಾಯ್ತು,
ಅಥವಾ ಕರಗಿದರೂ ಕರಮುಗಿದು. ಹಲವು ವೇಷವ ಹೊದ್ದು ನಿನ್ನತನವನ್ನ ನಿನ್ನಿಂದ ಕದ್ದು, ಉನ್ನತಿಯ ಪದವನ್ನು ಒದ್ದು ನಿನ್ನನ್ನು ಕುಗ್ಗಿಸಲು ಹೊಲಸು ಬಾಯಿಗಳಿಂದ ಹಾರುವುದು ಚುಚ್ಚು ಮಾತೆಂಬ ಹದ್ದು. ಅವರ ಕೊಂಕು ನುಡಿಗಳಿಗಿಲ್ಲ ಮತ್ತು ಪಥವನರಿತ ಪಯಣಿಗನಂತೆ ಸತ್ಕಲ್ಪಗಳನ್ನು ಆಶಿಸದ ನಿನ್ನ ಸತ್ಕಾರ್ಯಗಳೇ ಪ್ರತಿಯಾಗಿ ಮಾಡಲಿ ಸದ್ದು. ನೋಡಿ, ಇವಾಗ ಇವ್ರ ಇನ್ನೊಬ್ರು ಮನೆಗೆ ಬಂದಿದ್ದೀವಿ. ಈ ಮನೇಲಿ ಏನಂದ್ರೆ ಊಟ ಕೊಟ್ರು, ಅದಾದ್ಮೇಲೆ ಇದನ್ನ ಸ್ವೀಟ್ ಕೊಟ್ರು, ಹಾಲಲ್ಲಿ ಮಾಡಿರೋ ಸ್ವೀಟ್, ಐಸ್ ಕ್ರೀಮ್ ತರ ಇದೆ. ಅದಾದ್ಮೇಲೆ ಇದು ಸೂಪ್ ಜೊತೆ ಹಾಕೊಳ್ಳೋ ಕ್ರೀಮು, ಇದೆಲ್ಲ ಊಟ ಮಾಡಿಸ್ತಾ ಒಂದು ಟ್ರೆಡಿಷನ್ ಇದೆ ಇವ್ರದ್ದು. ಅದೇನಂದ್ರೆ ಒಂದು ಪರ್ಫ್ಯೂಮ್ ಕೊಡ್ತಾರೆ. ಮನೆಯ ಓನರು ಒಂದು ಪರ್ಫ್ಯೂಮ್ ಕೊಡ್ತಾರೆ. ಆ ಪರ್ಫ್ಯೂಮ್ನ ಕೈಗೆ ಹಚ್ಕೊಂಡು ನೋಡಬೇಕು. ನೋಡಿದ್ರೆ ಈ ಮನೆಗೆ ಒಂದು ರೆಸ್ಪೆಕ್ಟ್ ಕೊಟ್ಟಂಗೆ. ನೋಡೋಣ ಸ್ಮೆಲ್ ಹೇಗಿದೆ ಅಂತ. ಬ್ರೋ, now you smell like this? yes good. 나 못 사지 글쎄 나라 사지 그래 나라 ಗಮ್ ಅಂತ ಇದೆ. ಗುಡ್. ಆಮೇಲೆ ನೋಡಿ, ನಾವು ಇನ್ನೊಬ್ರಿಗೆ ಕೊಡಂಗಿಲ್ಲ, ನಾವು ವಾಪಸ್ಸು ಓನರ್ಗೆ ಕೊಡಬೇಕು. ಮನೆ ಓನರ್ಗೆ ಕೊಡಬೇಕು, ಅವ್ರು ಇನ್ನೊಬ್ರಿಗೆ ಕೊಡ್ತಾರೆ. ಸೊ ಇದು ಇಲ್ಲಿಯ ಲೋಕಲ್ ಟ್ರೆಡಿಷನ್. one more. So he's coming, right? Yeah. Yeah, he 정말 군대겠다. 밀대에 머리장 보셔. 이 브레드. 그래 헐스 사라. 아이고 봐 하셔 봐. ರೋಡ್ ಮಿಸ್ ಆಗ್ಬಿಟ್ಟಿದೆ, ಎಲ್ಲೋಬೇಕು ಗೊತ್ತಾಗ್ತಲ್ಲ. ನಾವು ಹೋಗ್ಬೇಕಾದ್ರೆ ಅಕ್ಕಿರ ಮನೆ ಸ್ಟಾಮ್ ಅಲ್ಲಿ ಐಸ್ ಮುಚ್ಚೋಗ್ಬಿಟ್ಟು ರಸ್ತೆ ಸಿಗ್ತಾ ಇಲ್ಲ. So apparently we don't know where we are, and it's snowing a lot. We are asking these people that live here. 어떤 있으면 근데 다른 데 있는 지금 어떤 구로 있겠어. 됐나네. ಹೆಂಗಿದೆ ರೋಡ್ ಇತ್ತು, ರೋಡೇ ಇಲ್ಲ, ಎಲ್ಲೂ ಗೊತ್ತಾಗ್ತಲ್ಲ ಎಲ್ಲೋಗ್ಬೇಕು ಅಂತ. ಕಳೆದೋಗ್ಬಿಟ್ಟಿದ್ದೀವಿ ರೀ, ಎಲ್ಲೋ ಕಳೆದೋಗ್ಬಿಟ್ಟಿದ್ದೀವಿ. ಯಪ್ಪ ಟೆನ್ಷನ್ ಆಗ್ತಾಯಿದೆ, ತಡ್ಕೊಳಕ್ಕಾಗ್ತಲ್ಲ ಚಳಿ. ನೋಡಿ ಅಲ್ಲಿ ದಾರಿ ಹುಡ್ಕೋಕೆ ಹೋದ್ರು, ಫುಲ್ ಕಳೆದೋಗ್ಬಿಟ್ಟಿದ್ದೀವಿ ನಾವು. ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ಶಿಟ್. ಡೆಡ್ ಎಂಡಿಗೆ ಬಂದ್ವಿ, ಏನೂ ಇಲ್ಲ ಇಲ್ಲಿ. ಶಿಟ್. Okay, back. Let's go back. Sorry me. No problem. ಮೀಟರ್ ಆಫ್ ಆಗ್ತಾಯಿದೆ. 1 hour ಆಯಿತು, ಕಳೆದೋಗ್ಬಿಟ್ಟಿದ್ದೀವಿ. ಸದ್ಯಕ್ಕೆ ಫ್ರೀಸ್ ಆಗಿರೋ ನದಿ ಮೇಲಿದ್ದೀವಿ. ಗಾಡಿ ಹತ್ತತ್ತೋ ಇಲ್ವೋ, 4 wheel ಆಗಿರೋದಕ್ಕೆ ಬದುಕೊಂಡ್ವಿ. ಬೇರೆ ಯಾವ್ದಾರ ಗಾಡಿ ತಂದಿದ್ರೆ ಕತೆ ಫಿನಿಶ್. ಲೇಕ್ ಇದು, ಈ ಲೇಕ್ ಮೇಲೆ ಹೋಗ್ಬೇಕು ಇವಾಗ ರಾತ್ರಿ. ಅಯ್ಯೋ, ಯಾರೊಬ್ರು ಸಿಕ್ಕಿದ್ರು ರೋಡಲ್ಲಿ. ರೋಡ್ ಸರಿ ಇದೆಯಾ ಅಂತ ಟೆಸ್ಟ್ ಮಾಡ್ತಾ ಇರೋರು. ನೋಡಿ, ಇದು ನದಿ ಮೇಲೆ ಹೋಗ್ತಾ ಇರೋದು. ಈಗ ಚೆನ್ನಾಗಿ ಫ್ರೀಸ್ ಆಗಿದೆ ಅಂತೆ, ಹೋಗ್ಬೋದಂತೆ. ನದಿ ನದಿ ನದಿ. ರೆಸ್ಕ್ಯೂ ಮಾಡೋದಕ್ಕೆ ಯಾರೋ ನಮ್ಮನ್ನು ನೋಡಿ ದಾರಿಯಲ್ಲಿ ಬಂದಿದ್ದಾರೆ ನೋಡಿ. ಅಯ್ಯಪ್ಪ, ಏನಾದ್ರು ಇವ್ರು ಸಿಗದೆ ಹೋಗಿದ್ರೆ ಕತೆ ಏನು ಇವತ್ತು. ಹೆಂಗೆ ಹೋಗ್ಬೇಕು, ಅಲ್ದಲ್ದು 1.5 ಗಂಟೆ ಆಯಿತು. ಇದೊಂಥರ ಮಿಡ್ ನೈಟ್ ರೆಸ್ಕ್ಯೂ. ಇವ್ರು ಬಂದಿಲ್ಲ ಅಂದರೆ ಅಯ್ಯೋ. ನೋಡಿ, ಹಂಗೂ ಹಿಂಗೂ ಮಾಡಿ ಮನೆಗೆ ಬಂದು ಸೇರ್ಕೊಂಡ್ವಿ. ಇವತ್ತು ನಮ್ಮ ಜೊತೆಗೆ 2 ಮಕ್ಕಳು, ನಾನಿಲ್ಲಿ ಸ್ಲೀಪಿಂಗ್ ಬ್ಯಾಗ್ ಒಳಗೆ, ಇಲ್ಲಿ ನಮ್ಮ ಬ್ರದರು, ಅಲ್ಲಿ ನ್ಯಾಟಲಿ.
ಅಯ್ಯೋ ಹೆಂಗಿದೆ ಆಚೆ ಕಡೆ ಅಂದರೆ ಒದ್ದಾಡೋದ್ವಿ. ಇವತ್ತು ಬರ್ತೀವೋ ಇಲ್ವೋ ಅನ್ನೋ ಡೌಟ್ ಆಗೋಗಿತ್ತು. 2 ಅವರ್ಸು very warm. ಐಸಲ್ಲಿ -35 ದಾರಿ ಕಳೆದೋಗಿ ಫ್ರೀಸ್ ಆಗಿರೋ ನದಿ ಮೇಲೆಲ್ಲ ಓಡಿಸಿ ಅಕಸ್ಮಾತ್ ಮುರಿದೋಗಿದ್ರೆ ನದಿ ಒಳಗೆ ಹೊಟ್ಟೋಗ್ತಾ ಇದ್ವಿ. ಅಯ್ಯೋ ಬೀಜ ಬಾಯಿ ಬಂದಿತ್ತು ನೀ ಏನೋ ಬದುಕೊಂಡ್ವಿ. ಶುಭರಾತ್ರಿ. ಅಡ್ವೆಂಚರ್ ಮೇಲಿನ ಅಡ್ವೆಂಚರ್ ಇದು. ಅಯ್ಯೋ ಅದು ಹೆಂಗೆ ಬದುಕ್ತಾರೋ. ಇಲ್ಲಿ ಸುತ್ತಮುತ್ತ 15-20 ಕಿಲೋಮೀಟ್ರ್ ಏನೂ ಇಲ್ಲ, ಬರೀ ಐಸು. ಅದ್ರ ಮಧ್ಯೆ ಈ ಥರ ಒಂದು ಮನೆ ಕಟ್ಕೊಂಡಿದ್ದಾರೆ. ಇವ್ರ ಅಪ್ಪ ಅಮ್ಮ ಆಚೆ ಎಲ್ಲ ಹೋಗಿದ್ದಾರೆ, ನಾಳೆ ಬರ್ತಾರೆ. ಇನ್ನೊಬ್ಬ ಮಗನಿಗೇನೋ ಕೈ ಏಟಾಗಿದೆ ಅಂತೆ. ಓ ಬಾ ಏನೋ ತಲೆ ಕೆಟ್ಟೋಗಿದೆ. Usually in the morning time very cold. So it's like 10:30 in the morning and Ram is already sleeping. So we are gonna wake him up because it's getting late and everyone is already awake. Ram! Good morning! Buenos dias! It's 10:30 in the morning. So good morning! How did you sleep? Oh, very cold. Was it cold? See how many blankets I have? 1, 2, sleeping bag, inside 2 blankets. ಶುಭೋದಯ ರೀ ಎಲ್ರಿಗೂ ಹೇಗಿದ್ದೀರಾ? ನೋಡಿ ಹೇಗೆ ಬದುಕ್ತಾರೆ. ಎಕ್ಸ್ಟ್ರೀಮ್ ಲಿವಿಂಗ್ ಇದು. -35 ಈ ಒಂದು ಚಿಕ್ಕ ಗುಡಿಸಲಲ್ಲಿ ಬದುಕೋದು ಈ ಜೀವನನೇ ಒಂಥರ. They're opening that so then we get some sun. ಈ ಮನೆ ಹೆಂಗಿದೆ ನೋಡಿ. ಈ ಥರ ಬದುಕೋದಕ್ಕೆ ಅಸಾಧ್ಯ. ಅಂಥದ್ರಲ್ಲಿ ಇವರು ಇಡೀ ಜೀವನನ ಈ ಥರದ ಒಂದು ಜಾಗದಲ್ಲಿ ಕಳೀತಾರೆ ಅಂದರೆ ನಂಬಕ್ಕೆ ಅಸಾಧ್ಯ. ಈ ಮನೇಲಿ ಉಳ್ಕೊಳ್ಳೋದೇನೋ ಉಳ್ಕೊಂಬಿಟ್ವಿ. -35 ಮಲಗಿ ಕೋಲ್ಡಲ್ಲಿ ಗಡಗಡ ಅಂತ ನಡಗಿ. ಆದರೆ ಇಲ್ಲಿ ಹಲ್ಲುಜ್ಜೋದು ಹೇಗೆ, ಇಲ್ಲಿ ತೊಳ್ಕೊಳ್ಳೋದು ಹೆಂಗೆ, ಇಲ್ಲಿ ಉಚ್ಚೋಯೋದು ಹೆಂಗೆ, ಇವೆಲ್ಲ ಭಾರಿ ಕಷ್ಟ ಇದೆ. ಯಾಕಂದರೆ ಟಾಯ್ಲೆಟ್ ಇಲ್ಲ. ಓಪನ್ ಆಗಿ ಹೆಂಗೆ ಮಾಡೋದು ಅಂತ ಬಹಳ ಕಷ್ಟ ಇದೆ. ಈಗ ನಾನು ಮತ್ತೆ I forgot my toothbrush. Yeah. No, I forgot it. You forgot your toothbrush? Yeah. I forgot it at their house. I think I had one. Did you forget toothbrush? Toothbrush, yeah, but I also forget. Oh, very good. Simha, huli, nari, hasu, karadi means the lions, the horses do not brush. So you also don't brush, my dear. oh, they're dirty now from yesterday. Do you have a spare new brush? Huh? Do you have a spare new brush? Spare one. Do you have like an I will toothbrush? see now that I'm in demand. I will charge. I will charge 100 euros for one brush. ನೋಡಿ ಮಕ್ಕಳು ಬೆಳಗ್ಗೆ ತಿಂಡಿ ತಿಂತಾರೆ. ಇವರೇ ಮನೆ ಓನರು. ಸರ್ ಹಲೋ. ನೆನ್ನೆ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಮನೇಲಿ, ಸ್ವಲ್ಪ ಬೇಜಾರಿನ ವಿಷಯ. ಅವರ ಮಗು ಅಲ್ಲಿಂದ ಬಂದಾಗ ಜಾರ್ಬಿಟ್ಟು ಇದನ್ನು ಮುಟ್ಬಿಟ್ಟು ಕೈ ಸುಟ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಸೊ ಇಲ್ಲಿ ಬೆಳಗ್ಗೆ ಬ್ರಷ್ ಹೇಗೆ ಮಾಡೋದು ತೋರಿಸ್ತೀನಿ. ಈ ಥರ ಒಂದು ಡಬ್ಬ ಕೊಡ್ತಾರೆ, ಕೈಯಲ್ಲಿ ಬ್ರಷ್ ಇದೆ. ಈ ಥರ ಒಂದು ಕೆಟ್ಲು ಕೊಡ್ತಾರೆ. There is all kind of activities going on here. He's brushing his teeth. Is it hot or cold? 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 Ah, okay. Yeah, that's why I didn't brush them in the morning. And then they're eating, they're talking, and then he's brushing his teeth, and I'm just doing nothing. ಥ್ಯಾಂಕ್ ಯು ಅಂಕಲ್. ಬಾಯ್ತಲಾ. ನನ್ನ ಶೂ ಇನ್ನೂ ರೆಡಿ ಆಗಿಲ್ಲ, ಅದಕ್ಕೆ ಇವ್ರು ಶೂ ಹಾಕೊಂಡು ಸುಸು ಮಾಡೋಕ್ಕೆ ಹೋಗ್ತಾ ಇದೀನಿ. ಶೂ ಇಲ್ಲದೆ ಆಚೆ ಸುಸು ಮಾಡೋಕ್ಕೂ ಆಗಲ್ಲ ರೀ. ಅಯ್ಯೋ ನೋಡಿ ಹೇಗಿದೆ ಆಚೆ ಕಡೆ. ಇವರೆಲ್ಲ ಸೋಲಾರ್ ಪ್ಯಾನಲ್ಗಳು ಇಟ್ಕೊಂಡಿದ್ದಾರೆ ಒಳಗೆ ಎಲೆಕ್ಟ್ರಿಸಿಟಿಗೆ. ಇಲ್ಲಾಂದರೆ ವಿದ್ಯುತ್ ಇಲ್ಲ ಇವರಿಗೆ. ಅಯ್ಯೋ ಏನು ರಿವ್ಯೂ ಹೆಂಗಿದೆ ಇಲ್ಲಿ. ಅಪ್ಪೋ ಇವ್ರದ್ದೊಂದು ರೂಲ್ಸ್ ಇದೆ. ಎಲ್ಲಿ ಇವರು ಸಾಕು ಪ್ರಾಣಿಗಳನ್ನ ಸಾಕಿರ್ತಾರಲ್ಲ ಅದರ ಸುತ್ತಮುತ್ತ ಹುಚ್ಚವಿಬಾರ್ದಂತೆ. ಹುಚ್ಚವಿಬಾರ್ದು ಅಥವಾ ಕಕ್ಕ ಮಾಡಬಾರ್ದು. ಟಾಯ್ಲೆಟ್ ಇಲ್ಲ ಇವರಿಗೆ. ಇಡೀ ಜಗತ್ತೇ ಇವರಿಗೆ ವಿಶಾಲವಾದ ಟಾಯ್ಲೆಟು. ನೆನ್ನೆ ರಾತ್ರಿ ಎಷ್ಟು ಸ್ನೋ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಲ್ಲ ಗಿರಿಗಳ ಮೇಲೆ ಎಷ್ಟು ಸ್ನೋ ನಿಂತಿದೆ ನೋಡಿ. ಒನ್ ಆಫ್ ದ ರೇರೆಸ್ಟ್ ಲೊಕೇಶನ್ಸ್ ಇನ್ ದ ವರ್ಲ್ಡ್ ಅಂತ ಕರಿಬೋದು ಇದನ್ನು.
ದೂರ ನಡ್ಕೊಂಡು ಹೋಗೋಲ್ಲ ಇದರಲ್ಲಿ. ಇವರು ಬಳಕೆ ಮಾಡುವಂತಹ ಕಟ್ಟಿಗೆಗಳನ್ನು ಯಾವ ರೀತಿ ಜೋಡಿಸಿದ್ದಾರೆ ನೋಡಿ. ಅದರ ಮೇಲೂ ಕೂಡ ಐಸ್ ಕೂತ್ಕೊಂಡ್ಬಿಟ್ಟಿದೆ. ಕಾರ್ ಮೇಲೆ ಕೂಡ ಸಂಪೂರ್ಣವಾಗಿ ಐಸ್ ಜಮಾ ಆಗಿದೆ ಮತ್ತು ತುಂಬ ಸ್ನೋಫಾಲ್ ಆಗಿದೆ. ಗುಡ್ ಬಾಯ್. ಹಿಂಗಿದೆ ನೋಡಿ ಇಬ್ರು. ಯಪ್ಪೋ, ಈಗ ತಿಂಡಿಯ ಸಮಯ. ಸೂಪು ಮತ್ತು ಬೇರೆ ಬೇರೆ ತಿಂಡಿ ಕೊಡ್ತಾ ಇದ್ದಾರೆ. ಈ ಮನೇಲಿ ಕೆಲವು ರೂಲ್ಸ್ಗಳಿದೆ. ಒಂದು ರೂಲ್ಸ್ ಏನಪ್ಪ ಅಂದರೆ, ತಿಂಡಿ ಕೂತಾಗ ನೋಡಿ 2 ಪೋಲ್ ಮನೆಗೆ ಬಹಳ ಮುಖ್ಯ. ಇದ್ರ ಮಧ್ಯ ಹಾದು ಹೋಗಬಾರ್ದು ಮತ್ತು ಇದ್ರ ಮಧ್ಯ ಕೂತ್ಕೊಳ್ಳಬಾರ್ದು. ಆ ಜಾಗ ಖಾಲಿ ಇರಬೇಕು. ನಾವು ಅದರ ಸುತ್ತ ಕೂತ್ಕೋಬೋದು. ಹಿಯರ್ ನೋ, ಹಿಯರ್ ಆಲ್ಸೋ ನೋ. ಓಕೆ 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 ಓಕೆ. ಈ ಸೆಂಟ್ರಲ್ ಲೈನಲ್ಲಿ ಯಾರು ಕೂರಂಗಿಲ್ಲ. ಓಕೆ ನೋಡಿ, ಸಾಕ್ಸ್ ಹೆಂಗೆ ಕಟ್ಕೋತಾರೆ ಇವರು ಕಾಲಿಗೆ. ಕಾಲು ಬೆಚ್ಚಗಿರ್ಲಿ ಅಂದ್ಬಿಟ್ಟು ಈ ಥರ ಬಟ್ಟೆ ಸುತ್ಕೋತಾರೆ ಫುಲ್ಲು. 38. ನೋಡಿ ಬಟ್ಟೆ ಸಮೇತ ಕಾಲು ಒಳಗೆ ಹಾಕ್ತಾರೆ. ಆಲ್ರೆಡಿ ಸಾಕ್ಸ್ ಹಾಕಿದ್ದಾರೆ. ಸಾಕ್ಸ್ ಮೇಲೆ ಈ ಥರ ಬಟ್ಟೆ ಕಟ್ತಾರೆ. ಅದಾದ್ಮೇಲೆ ಶೂ ಹಾಕೋತಾರೆ. ಇವತ್ತಿನ ಬೆಳಗ್ಗೆ ತಿಂಡಿಗೆ ಒಂದು ಇಡೀ ಶೀಪ್, ಅದರಲ್ಲಿ ಒಂದು ಅರ್ಧ ಭಾಗನ ಬೇಯಿಸಿ ಕೊಟ್ಟಿದ್ದಾರೆ. ನೋಡಿ, ಇದು ಶೀಪ್ ತಲೆ, ಕುರಿಯ ತಲೆ ಮತ್ತು ಕುರಿಯ ಮಾಂಸ. ಇವ್ರದ್ದೊಂದು ಸಿಸ್ಟಮ್ ಇದೆ. ಅದೇನಪ್ಪ ಅಂದರೆ ಮಂಗೋಲಿಯನ್ ಸಿಸ್ಟಮ್. ಏನೇ ಕೊಟ್ಟರು ಅದನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತ. ಅಂದರೆ ನಾವು ಯಾವ್ದಾದ್ರು ಪ್ರಾಣಿನ ಸಾಯಿಸಿದ್ರೆ ಹಂಟಿಂಗಲ್ಲಿ, ಅಥವಾ ನಮ್ಮ ಮನೆಯಲ್ಲೇ ಸಾಕಿರುವಂತಹ ಪ್ರಾಣಿಯನ್ನು, ಅದನ್ನು ಸಂಪೂರ್ಣವಾಗಿ ಬಳಕೆ ಮಾಡಬೇಕು. ಯಾವುದೇ ಭಾಗವನ್ನು ವೇಸ್ಟೇಜ್ ಮಾಡಬಾರ್ದು, ಎಲ್ಲ ತಿನ್ನಬೇಕು ಅಂತ ನೋಡಿ. ಸೊ ಇಲ್ಲಿ ಒಂಚೂರು ವೇಸ್ಟೇಜ್ ಮಾಡಲ್ಲ. ಸಂಪೂರ್ಣವಾಗಿ ಎಲ್ಲ ಪಾರ್ಟ್ಸು, ಸ್ಪೇರ್ ಪಾರ್ಟ್ಸು ತಿಂದು ತೆಗೆದ್ಬಿಡ್ತಾರೆ. ಓಯ್, ನಿಮ್ಮ ಮಕ್ಕಳು ಹೆಂಗೆ ಕುದುರೆ ಓಡಿಸ್ತಾರೆ ಅಂತ. ಇದು ಈ ಹೊಸ ಹಾರ್ಸನ್ನು, ಈ ಒಂದು ಹೊಸ ಕುದುರೆನ ಈಗಷ್ಟೇ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ಅದು ಕಲ್ತ್ಕೋತಾ ಇದೆ. ಅದಕ್ಕೆ ಸ್ವಲ್ಪ ಗಲಾಟೆ ಮಾಡ್ತಾ ಇದೆ, ನನ್ನ ಮೇಲೆ ಸವಾರಿ ಮಾಡಬೇಡ ಅಂತ. If you want this, this way. ಅವರುಗಳು ಕುದುರೆ ಮೇಲೆ ಸವಾರಿ ಮಾಡಿಕೊಂಡು ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ನಾವು ಮನೆಗೆ ನೀರು ತರೋಣ ಅಂದ್ಬಿಟ್ಟು ಇಲ್ಲಿ ನೀರು ಹೇಗೆ ತರ್ತಾರೆ ತೋರಿಸ್ತೀನಿ ನಿಮಗೆ. ಮನೆಗಳಿಗೆ ಕುಡಿಯೋ ನೀರನ್ನ ಹೇಗೆ ತರ್ತಾರೆ ಅದನ್ನು ನೋಡ್ಕೊಂಬರೋಣ ಬನ್ನಿ.